ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಕೃಪಾ ಉಳ್ಳುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಕೃಪಾ ಉಳ್ಳುವ ದೇವರು ಆಗಿದ್ದಾನೆ. ಹಲ್ಲೆಲೂಯಾ. ಕೀರ್ತನೆ 116ನೇ ಅಧ್ಯಾಯದಲ್ಲಿ 5ನೇ ವಚನ ಹೇಳುತ್ತದೆ, ಯೆಹೋವನು ಕೃಪಾ ಉಳ್ಳುವ ನೀತಿವಂತನೂ ಆಗಿದ್ದಾನೆ. ನಮ್ಮ ದೇವರು ಕನಿಕರ ಉಳ್ಳುವನು. ಯೆಹೋವನು ಸಾಧುಜನರನ್ನು ಕಾಪಾಡುವನು. ಕುಗ್ಗಿದವನಾದ ನನ್ನನ್ನು ರಕ್ಷಿಸಿದನು. ನನ್ನ ಮನವೇ, ನೀನು ಶಾಂತಿಯ ನೆಲೆಗೆ ತಿರುಗು. ಯೆಹೋವನು ನಿನಗೆ ಕೃಪೆಗಳನ್ನು ಮಾಡಿದನಲ್ಲ. ಯೆಹೋವನು ನಿನಗೆ ಮಹಾಕೃಪೆಗಳನ್ನು ಮಾಡಿದನಲ್ಲ. ಯೆಹೋವನೇ, ನಾನು ಜೀವಲೋಕದಲ್ಲಿ ಇದ್ದು ನಿನಗೆ ನಡೆದುಕೊಳ್ಳುವೆನು. ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳುವೆನು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನು ಕೃಪಾ ಉಳ್ಳುವನಾಗಿದ್ದಾನೆ. ಆತನ ಕೃಪಾ ಉಳ್ಳುವ ಹಸ್ತದಲ್ಲಿ ನಾವು ಯಾವಾಗಲೂ ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಆತನ ಕೃಪಾ ಉಳ್ಳುವ ಹಸ್ತದ ಕೆಳಗೆ ಬರಬೇಕು, ತಗ್ಗಿಸಿಕೊಳ್ಳಬೇಕು. ದೇವರ ಸನ್ನಿಧಿಯಲ್ಲಿ ನಾವು ಯಾವಾಗ ತಗ್ಗಿಸಿಕೊಳ್ಳುತ್ತೇವೋ ಆವಾಗ ನಮ್ಮನ್ನು ಹೆಚ್ಚಿಸಲ್ಪಡುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ನಮ್ಮೊಂದಿಗೆ ಯಾವಾಗಲೂ ಇದ್ದಾನೆಂದು ನಾವು ನಂಬಬೇಕು. ನಾವು ನಂಬಿದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನಾಡುವ ಮಾತು ನೆರವೇರುವುದು ಖಂಡಿತ. ಹಲ್ಲೆಲೂಯಾ. ಯೇಸು ಮಾತಾಡುವುದು ನೆರವೇರುತ್ತದೆ. ಹಲ್ಲೆಲೂಯಾ. ಯೇಸು ನಿಮಗೆ ಏನೇ ವಾಗ್ದಾನ ಮಾಡಿದರೂ, ಏನೇ ಒಡಂಬಡಿಕೆ ಮಾಡಿಕೊಂಡಿದ್ರು ಅದು ನೆರವೇರುತ್ತದೆ. ಯಾಕಂದರೆ ಎಜಿಕೇಲ 12:28 ದೇವರು ಮಾತಾಡ್ತಾ ಇದ್ದಾರೆ, ನಾನು ಆಡುವ ಮಾತು ನೆರವೇರೋದು ಖಂಡಿತ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಆಡಿರುವ ಮಾತುಗಳನ್ನು ನೆರವೇರುವುದಾಗಿದೆ. ಹಲ್ಲೆಲೂಯಾ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ನಮಗೆ ಪರಿಪೂರ್ಣ ಸಂತೋಷವಿದೆ. ಹಲ್ಲೆಲೂಯಾ. ನಿನ್ನ ಬಲಗೈ ಶಾಶ್ವತ ಭಾಗ್ಯವಿದೆ. ಹಲ್ಲೆಲೂಯಾ. ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕೈಯಲ್ಲಿ ನಿನ್ನ ಬದುಕನ್ನು ಉಂಟು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ದೇವರು ನಿನಗೆ ಹೇಳುತ್ತಾ ಇದ್ದಾನೆ, 7 ಕೆಲಸಕ್ಕೆ ಕೈ ಹಾಕು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೆಹೋವನು ನಿನ್ನ ಸಂಗಡ ಇದ್ದಾರೆ. ನೀವು ಭಯಪಡುವಂಥ ಅಗತ್ಯವಿಲ್ಲ. ಹಲ್ಲೆಲೂಯಾ. ನೀನು ಕೈ ಹಾಕಿರುವ ಎಲ್ಲ ಕೆಲಸಗಳನ್ನು ದೇವರು ಆಶೀರ್ವಾದ ಮಾಡುತ್ತಾರೆ, ದೇವರು ಬಲಪಡಿಸುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ನಾನು ಆಡುವ ಮಾತು ನೆರವೇರುವುದು ಖಂಡಿತ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ದೇವರು ನಿನ್ನ ಸಂಗಡ ಏನೇನು ಒಡಂಬಡಿಕೆ ಮಾಡಿಕೊಂಡಿದ್ದಾರೋ ಅದನ್ನೆಲ್ಲ ದೇವರು ಒದಗಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅಯ್ಯೋ ತಡವಾಯಿತು, ಅಯ್ಯೋ ಇದು ಆಗೋದಿಲ್ಲ ಎಂದು ಹಿಂಜಾರಬೇಡ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. ಆ ನಂಬಿಗಸ್ತನಾಗಿರುವ ದೇವರು ನಿನ್ನ ಅಗತ್ಯಗಳನ್ನು ಪೂರೈಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ.
ನೀನು ಕೈ ಹಾಕಿರುವ ಕೆಲಸಗಳನ್ನು ದೇವರ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಎಲ್ಲೇ ಹೋದರೂ ಯೇಸುವಿಗೆ ನಾವು ಆತನೊಂದಿಗೆ ಸ್ತುತಿಯೊಂದಿಗೆ ಹೋಗಬೇಕು. ಯಾವಾಗಲೂ ಕರ್ತನನ್ನು ಸ್ತುತಿ ಮಾಡಬೇಕು. ನಮ್ಮ ಬಾಯಿಂದ ಯೇಸುವನ್ನು ಸ್ತುತಿ ಮಾಡಬೇಕು. ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಸ್ತುತಿ ಮಾಡುತ್ತೇವೋ ಆಗ ದೇವರ ಮಹಿಮೆ ನಿಮ್ಮ ಮೇಲೆ ಇಳಿದು ಬಂದು ನಿಮ್ಮನ್ನು ಅನೇಕ ಥರದಿಂದ ದೇವರ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಂತು ನನ್ನನ್ನು ಬಲಪಡಿಸುತ್ತಾನೆ. ಹಲ್ಲೆಲೂಯಾ. ಯೇಸು ನಿಮ್ಮನ್ನು ಬಲಪಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ಯೇಸು ಬರೀ ಪ್ರೀತಿ ಮಾಡೋದಲ್ಲ, ನಿಮ್ಮನ್ನು ರಕ್ಷಿಸುವ ದೇವರು ಆತನಾಗಿದ್ದಾನೆ. ನಿಮ್ಮನ್ನು ಬಲಪಡಿಸುವ ದೇವರು ಆತನಾಗಿದ್ದಾನೆ. ಪ್ರತಿಯೊಂದು ವಿಷಯದಲ್ಲಿ ಯೇಸುವನ್ನು ನಾವು ಆಧಾರ ಮಾಡಿಟ್ಟುಕೊಳ್ಳಬೇಕು. ನಾವು ಹೇಗೆ ಮಾಡುತ್ತೇವೆ ಗೊತ್ತಾ? ಎಲ್ಲ ಸುತ್ತಾಡಿ ಬರುತ್ತೇವೆ, ಡಾಕ್ಟರ್ ಹತ್ರ ಹೋಗುತ್ತೇವೆ, ಅನೇಕ ಜನರ ಹತ್ರ ಹೋಗುತ್ತೇವೆ, ಅನೇಕ ಜನದ ಮುಂದೆ ಹೋಗುತ್ತೇವೆ. ಆಮೇಲೆ ನಾವೇನು ಮಾಡ್ತೇವೆ? ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರುತ್ತೇವೆ. ನಾವು ಯೇಸುವಿನ ಮೇಲೆ ಭರವಸೆ ಇಡಬೇಕು. ಪ್ರೈಸ್ ದಿ ಲಾರ್ಡ್. ನಾವು ಯೇಸುವಿನ ಮೇಲೆ ಭರವಸೆ ಇಡಬೇಕು. ಯೇಸುವಿನ ಮೇಲೆ ಯಾವಾಗ ಭರವಸೆ ಇಡುತ್ತೇವೋ ಆಗ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯಾ. ನಿನ್ನೆ ನಾವು ಜಾತ್ರೆಗೆ ಹೋಗಿದ್ದೆವು, ಧಾರೂರ ಜಾತ್ರೆಗೆ ಹೋಗಿದ್ದೆವು. ಅಲ್ಲೊಂದು ಮಗು ಇದೆ, ಸುಮಾರು 8ರಿಂದ 9 ವರ್ಷ ಮಗು ಇದೆ. ಆ ಮಗುವಿಗೆ ಎದ್ದು ಓಡಾಡೋಕ್ಕೆ ಬರೋದಿಲ್ಲ. ಕಾಲು ಹೇಗಾಗಿದೆ ಗೊತ್ತಾ? ಫುಲ್ಲು ಬೆಂಡಾಗಿದ್ದಾವೆ. ಹಲ್ಲೆಲೂಯಾ. ಅವ್ರ ತಂದೆ ಹೇಳುತ್ತಾನೆ, ಇದು ಹುಟ್ಟಿದಾಗ ಚೆನ್ನಾಗಿತ್ತು, ಆದರೆ ಈ ಮಗುವಿಗೆ ಹುಟ್ಟಿದ ಮೇಲೆ ಸ್ವಲ್ಪ ದಿವಸ ಮೇಲೆ ಸ್ವಲ್ಪ ಕಾಲಿನಾಗಿದ್ದಾವೆ, ಬೆಂಡಾಗಿದ್ದಾವೆ. ಆತನಿಗೆ ಓಡಾಡೋದಕ್ಕೆ ಬರುವುದಿಲ್ಲ. ಆತನು ಹಾಗೆ ಕೂತುಕೊಂಡಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಅಲ್ಲೇ ನಿಂತುಕೊಂಡು ಅವನನ್ನು ದೃಷ್ಟಿಸಿ ನೋಡುತ್ತಿರುವಾಗ ದೇವರು ನಮ್ಮ ಮಧ್ಯದಲ್ಲಿ ಒಂದು ಆಲೋಚನೆ ಕೊಟ್ಟಿದ್ದರು. ಆ ಪ್ರಾರ್ಥನೆ ಮಾಡುವಂಥ ಜ್ಞಾನ ಕೊಟ್ಟಿದ್ರು. ಆ ಮಗನಿಗೆ ಒಂದು ಸ್ವಾರ್ಥ, ಆ ಮಗನ ತಾಯಿ ತಂದೆಗೆ ಒಂದು ಸ್ವಾರ್ಥ ಸಾರೋದಕ್ಕಾಗಿ ದೇವರು ಜ್ಞಾನ ಕೊಟ್ಟಿದ್ರು, ದೇವರು ತಿಳಿಸಿದರು. ಹಲ್ಲೆಲೂಯಾ. ಅಲ್ಲಿ ಹೋಗಿ ಆ ವಾಕ್ಯಗಳನ್ನು ಓದುವಾಗ, ಹಲ್ಲೆಲೂಯಾ, ವಾಕ್ಯಗಳು ಓದುವಾಗ ದೇವರ ಶಕ್ತಿ ಆ ಮಗನನ್ನು ಮುಟ್ಟಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಬರೀ ಎಲ್ಲರೂ ಧಾರೂರಕ್ಕೆ ಹೋಗ್ತಾ ಇದ್ದಾರೆ ಎಂದು ನಾವು ಹೋಗಬಾರದು. ನಾವು ಯೇಸುವನ್ನು ನಂಬಿ ಹೋಗಬೇಕು. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿದ್ದಾನೆ. ಇವತ್ತು ನಮ್ಮನ್ನು ಮಾತಾಡುತ್ತಾನೆ. ಯೇಸು ನಮ್ಮ ಸಂಗಡಿದ್ದಾನೆ, ಯೇಸು ನಮ್ಮ ಜೊತೆಗಾರನಾಗಿದ್ದಾನೆ ಎಂದು ಹೋಗಬೇಕು. ನೀನು ಆ ಜಾತ್ರೆಗೆ ಹೋಗಿದ್ದರಿಂದ ಮತ್ತೊಬ್ಬರಿಗೆ ಏನಾಗಬೇಕು? ಬಲ ಬರಬೇಕು. ಮತ್ತೊಬ್ಬರಿಗೆ ಏನಾಗಬೇಕು? ನಿನ್ನಿಂದ ಸಹಾಯ ಆಗಬೇಕು. ಹಲ್ಲೆಲೂಯಾ. ನೀನು ಕೇಳಿಕೊಳ್ಳೋದಕ್ಕೆ ಮಾತ್ರ ಜಾತ್ರೆಗೆ ಹೋಗಬೇಡ. ಯಾಕಂದರೆ ನಿನ್ನ ಒಳಗೆ ಯೇಸು ಇದ್ದಾನೆ. ಯೇಸು ಇನ್ನೊಬ್ಬರನ್ನು ಏನೇನು ತಿಳಿಸು ಅಂತ ಹೇಳುತ್ತಾನೋ ಅದನ್ನು ನೀನು ತಿಳಿಸಬೇಕು. ಹಲ್ಲೆಲೂಯಾ. ಯೇಸು ನಿನಗೆ ಯಾರಿಗಾದರೂ ಪ್ರಾರ್ಥನೆ ಮಾಡುವ ಮನಸ್ಸು ಕೊಟ್ಟರೆ ಅವರನ್ನು ಹೋಗಿ ಖಂಡಿತವಾಗಿ ಕೇಳಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಬಹುದು ಅಂತ ಕೇಳಿ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನ ಹರಕೆ ಹೊತ್ತುಕೊಂಡು ಹೋಗಬೇಡ. ಅನೇಕ ಜನರ ಹರಕೆಗಳನ್ನು ಹೊತ್ತುಕೊಂಡು ಪರಿಶುದ್ಧ ಆತ್ಮನೇ ಇಲ್ಲಿ ಬಂದಿರುವ ಪ್ರತಿಯೊಬ್ಬರನ್ನು ನೀನು ಮಾತಾಡಬೇಕು. ಆರೋಗ್ಯ ಇಲ್ಲದ ಪ್ರತಿಯೊಂದು ಮಕ್ಕಳನ್ನು ನೀನು ಆರೋಗ್ಯ ಕೊಡಬೇಕು. ಅವರು ಏನೇನು ಚಿಂತೆಗಳನ್ನು ಹೊತ್ತುಕೊಂಡು ನಿನ್ನ ಬಳಿಗೆ ಬಂದಿದ್ದಾರೋ ಅವರ ಚಿಂತೆ ಭಾರಗಳನ್ನೆಲ್ಲ ನೀನು ದೂರ ಮಾಡು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಬೇಕು, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ನೀನು ಯಾವಾಗ ಪ್ರಾರ್ಥನೆ ಮಾಡುತ್ತೀಯೋ ಯೇಸು ನಿನ್ನ ಮಧ್ಯದಲ್ಲಿ ಬಂದು ಬಿಡುಗಡೆ ಮಾಡುತ್ತಾನೆ. ಯೇಸು ನಿನ್ನ ಮಧ್ಯದಲ್ಲಿ ಬಂದು ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೊಂದು ವಚನಗಳನ್ನು ಹಿಡಿದಿಟ್ಟುಕೊಂಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಒಂದೊಂದು ವ್ಯಕ್ತಿಗಳನ್ನು ನೀನು ನೋಡಿದ ಮೇಲೆ ಅವರಿಗಾಗಿ ಮೊಳಕಾಲೂರಿ, ಸ್ವಾಮಿ ಈ ವ್ಯಕ್ತಿಯನ್ನು ಗುಣಪಡಿಸು ಎಂದು ಕೇಳಬೇಕು. ಹಲ್ಲೆಲೂಯಾ. ಈ ವ್ಯಕ್ತಿಯನ್ನು ಆಶೀರ್ವಾದ ಮಾಡಿ ಎಂದು ಕೇಳಬೇಕು. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ಒಂದಾನೊಂದು ದಿವಸ ಮಧ್ಯಾಹ್ನ ಪ್ರಾರ್ಥನೆ ನಡೆಯುತ್ತಾ ಇತ್ತು. ಆಗ ದೇವಾಲಯಕ್ಕೆ ಹೋಗುತ್ತಾ ಇದ್ದಿದ್ದರು. ಪೇತ್ರ, ಯೋಹಾನ ಅಲ್ಲಿ ದೇವಾಲಯಕ್ಕೆ ಹೋಗುತ್ತಾ ಇರುವಾಗ ಯೇಸು ಒಂದು ಅದ್ಭುತ ಕಾರ್ಯಗಳನ್ನು ಮಾಡಿದರು. ನೀನು ದೇವಾಲಯಕ್ಕೆ ಹೋಗುವಾಗ ನಿನ್ನನ್ನು ಇಟ್ಟು ದೇವರ ಅದ್ಭುತ ಕಾರ್ಯಗಳನ್ನು ಮಾಡಬೇಕು. ನಿನ್ನನ್ನು ದೇವರು ಇಟ್ಟು ಅದ್ಭುತ ಕಾರ್ಯಗಳನ್ನು ಇನ್ನೊಬ್ಬರ ಜೀವಿತದಲ್ಲಿ ಮಾಡಬೇಕು. ಹಲ್ಲೆಲೂಯಾ. ಒಂದು ದಿವಸ ಯೇಸು ಕ್ರಿಸ್ತನ ಮಕ್ಕಳು ದೇವಾಲಯಕ್ಕೆ ಹೋಗುತ್ತಾ ಇದ್ದಿದ್ರು. ಅಲ್ಲಿ ಹೋಗುವಾಗ ಅಲ್ಲಿ ಒಂದು ಅದ್ಭುತಗಳನ್ನು ನಡೆಯುತ್ತದೆ. ಇದುವರೆಗೂ ನೋಡಲಾರದಂಥ ಅದ್ಭುತಗಳನ್ನು ನಡೀತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ನಿನ್ನನ್ನು ಇಟ್ಟು ದೇವರು ಅನೇಕರನ್ನು ಆಶೀರ್ವಾದ ಮಾಡುತ್ತಾರೆ. ನಿನ್ನನ್ನು ಇಟ್ಟು ಯೇಸು ಕ್ರಿಸ್ತನು ಅನೇಕರನ್ನು ಅಭಿವೃದ್ಧಿಪಡಿಸುತ್ತಾನೆ. ನಿನ್ನನ್ನು ಇಟ್ಟು ಯೇಸು ಅನೇಕರನ್ನು ಅಭಿವೃದ್ಧಿಪಡಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ನಿನ್ನನ್ನು ಇಟ್ಟು ಕುರುಡನಿಗೆ ಕಣ್ಣು ಯೇಸು ಕೊಡುತ್ತಾರೆ. ನಿನ್ನನ್ನು ಇಟ್ಟು ಕುಂಟನಿಗೆ ಕಾಲು ಕೊಡುತ್ತಾರೆ. ನಿನ್ನನ್ನು ಇಟ್ಟು ಸತ್ತವರನ್ನು ಬದುಕಿಸುತ್ತಾರೆ. ನಿನ್ನನ್ನು ಇಟ್ಟು ಕುಷ್ಠರೋಗಿಗಳನ್ನು ದೇವರು ಗುಣಪಡಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ದೇವಾಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ನೀನು ಗಮನಿಸಬೇಕು. ನಿನ್ನ ಹೃದಯವನ್ನು ನೀನು ಗಮನಿಸಬೇಕು. ನೀನು ಭಾರ ಉಳ್ಳುವನಾಗಿರಬೇಕು. ನೀನು ಹಸಿವೆ ಉಳ್ಳುವನಾಗಿರಬೇಕು. ನೀನು ದಾಹ ಉಳ್ಳುವನಾಗಿರಬೇಕು. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ನೀನು ದಾಹ ಉಳ್ಳುವನಾಗಿರಬೇಕು. ವಾಕ್ಯಕ್ಕಾಗಿ ಹಸಿವೆ ಉಳ್ಳುವನಾಗಿರಬೇಕು. ಯಾವಾಗ ನಿನಗೆ ವಾಕ್ಯಕ್ಕಾಗಿ ಹಸಿವೆ ಆಗುತ್ತಾವೋ ಅವಾಗ ಪವಿತ್ರಾತ್ಮ ಭರಿತನಾಗಿರ್ತೀಯ. ನಿನ್ನಲ್ಲಿ ಯೇಸು ಬಂದು ನಿನ್ನ ಮುಖಾಂತರವಾಗಿ ಆ ಕುಂಟನನ್ನು ದೇವರು ಎಬ್ಬಿಸುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ಆ ಮಕ್ಕಳೆಲ್ಲದವರನ್ನು ನಿನ್ನನ್ನು ಇಟ್ಟು ದೇವರು ನೀನು ಪ್ರಾರ್ಥನೆಯನ್ನು ಕೇಳಿ ಅವರನ್ನು ಮಕ್ಕಳು ಒದಗಿಸಿ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಲ್ಲಿ ಪೇತ್ರ, ಯೋಹಾನ ಮಧ್ಯಾಹ್ನ ಪ್ರಾರ್ಥನೆಗೆ ಹೋಗುತ್ತಾ ಇರುವಾಗ ಅಲ್ಲಿ ಭಿಕ್ಷೆ ಬೇಡುತ್ತಾ ಇರುವಂಥ ಒಬ್ಬ ಮನುಷ್ಯನು ದಾರಿ ಮಗ್ಗಲಲ್ಲಿ ಕೂತುಕೊಳ್ಳುತ್ತಾನೆ. ಹಲ್ಲೆಲೂಯಾ. ಆತನು ಹುಟ್ಟದಿಂದಲೇ ಕುಂಟನಾಗಿರುತ್ತಾನೆ. ಹುಟ್ಟಿನಿಂದಲೇ ಆತನು ಒಂದು ದಿವಸ ಆದರೂ ನಡೆದಾತನಲ್ಲ. ಪ್ರತಿ ದಿವಸ ಅವನಿಗೇನು ಮಾಡ್ತಾರೆ? ಆ ದೇವಾಲಯದಲ್ಲಿ ತಂದು ಕೂಡಿಸುತ್ತಾರೆ. ಹಲ್ಲೆಲೂಯಾ. ಆ ಬಾಗಿಲಲ್ಲಿ ಕೂಡಿಸುವಾಗ ಆ ದೇವಾಲಯಕ್ಕೆ ಹೋಗುವ ಪ್ರತಿ ಮನುಷ್ಯರ ಬಳಿಯಲ್ಲಿ ಆತನೇನು ಮಾಡ್ತಾನೆ? ಭಿಕ್ಷೆ ಬೇಡುತ್ತಾ ಇರುತ್ತಾನೆ. ಅವನಿಗೊಂದು ಕಾಲ ಬಂತು. ಅಲ್ಲಿ ಪೇತ್ರ, ಯೋಹಾನರು ಬರ್ತಾ ಇದ್ದರು. ಅವರ ಸಂಗಡ ಯೇಸು ಇದ್ದಿರುವ ಕಾರಣಕ್ಕಾಗಿ ಅಲ್ಲಿ ಆ ಪೇತ್ರ, ಯೋಹಾನ ಬಂದಿದ ಮೇಲೆ ಅಲ್ಲಿ ವಾಕ್ಯ ಹೇಳುತ್ತದೆ, ಆತನು ಇವರನ್ನು ದೃಷ್ಟಿಸಿ ನೋಡಿ ಏನಾದರೂ ದೊರಕಿತೆಂದು ಯೋಚನೆ ಮಾಡಿದನು. ಅಂದರೆ 1 ರೂಪಾಯಿ ಸಿಗ್ತದೋ 10 ರೂಪಾಯಿ ಸಿಗ್ತದೋ ಏನೋ ಒಂದು ಸಿಗುತ್ತದೆಂದು ದೃಷ್ಟಿಸಿ ನೋಡಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಇವತ್ತು ಸಹ ಪ್ರಾರ್ಥನೆ ಮಾಡುವಂತ ಪ್ರತಿಯೊಂದು ಮಗನೊಂದಿಗೆ ಯೇಸು ಜೀವಿಸುತ್ತಾ ಇರುತ್ತಾನೆ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಯೇಸು ಜೀವಿಸುತ್ತಾ ಇರುತ್ತಾರೆ, ಯೇಸು ಜೀವಿಸುತ್ತಾ ಇರುತ್ತಾರೆ. ನೀನು ಪ್ರಾರ್ಥನೆ ಮಾಡ್ತೇನೆಂದರೆ ನೀನು ಒಂಟಿಯಾಗಿರುವುದಿಲ್ಲ. ನೀನು ಯೋಚನೆ ಮಾಡಬೇಡ, ನಾನು ಪ್ರಾರ್ಥನೆ ಮಾಡುತ್ತೇನೆ ಆದರೆ ನನಗೆ ಸಂಕಷ್ಟಗಳು ಅನೇಕವಿದವೆಂದು ಯೋಚನೆ ಮಾಡಬೇಡ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಸಂಗಡ ಇರುತ್ತಾನೆ. ಪೇತ್ರನ ಯೋಹಾನ ಸಂಗಡ ಇದ್ದು ದೇವರ ಅದ್ಭುತ ಮಾಡಿದ ಹಾಗೆ ನಿನ್ನ ಸಂಗಡಲೇ ಇದ್ದು ಅದ್ಭುತಗಳನ್ನು ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಆತನು ದೃಷ್ಟಿಸಿ ನೋಡಿ ಏನಾದರೂ ದೊರಕಿತೆಂದು ನೋಡುವಾಗ ಅವರು ಹೇಳುತ್ತಾರೆ, ನನ್ನಲ್ಲಿ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನಿನಗೆ ಕೊಡುವುದಕ್ಕಾಗಿ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ಆದರೆ ನನ್ನಲ್ಲಿರುವುದನ್ನು ನಾನು ನಿನಗೆ ಕೊಡುತ್ತೇನೆ. ಅವರಲ್ಲಿ ಏನಿತ್ತು ಗೊತ್ತಾ? ಯೇಸುವಿನ ನಾಮ ಇತ್ತು. ಎಲ್ಲಿ ಯೇಸುವಿನ ನಾಮ ಇರುತ್ತದೋ ಅಲ್ಲಿ ಬಿಡುಗಡೆವಿರುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅಂತ ಹೇಳುವಾಗ ಆತನ ಬಲಗೈ ಹಿಡಿದು ಎತ್ತುವಾಗ ಆತನ ಕಾಲಿಗೆ ಬಲ ಬಂತು ಎಂದು ವಾಕ್ಯ ಹೇಳುತ್ತದೆ. ಆತನು ಕುಣಿದಾಡಿಕೊಳ್ಳುತ್ತಾ, ಆತನು ಹಾಡುತ್ತಾ ದೇವರ ನಾಮಕ್ಕೆ ಮಹಿಮೆ ಪಡಿಸುತ್ತಾ ಆತನು ದೇವಾಲಯದೊಳಕ್ಕೆ ಹೋದನು. ಹಲ್ಲೆಲೂಯಾ. ಅಲ್ಲಿರುವರೆಲ್ಲರೂ ಯೋಚನೆ ಮಾಡುತ್ತಾರೆ, ಅಯ್ಯೋ ಇವನು ಬೆಚ್ಚ ಬೇಡುತ್ತಾ ಇದ್ದನಲ್ವಾ, ಇವನು ಇಲ್ಲಿ ಕೂತುಕೊಂಡಿದ್ದನಲ್ವಾ, ಆದರೆ ಇವನಿಗೆ ಹೇಗೆ ಈ ಬಲ ಬಂತು ಎಂದು ಯೋಚನೆ ಮಾಡುತ್ತಾ ಇದ್ದಾರೆ. ಆದರೆ ಅವನಿಗೆ ಬಲ ಬಂದಿರೋದು ಕರ್ತನಾದ ಯೇಸುವಿನಿಂದಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುರುಡನಾಗಿದೆಯಾ? ಭಯಪಡಬೇಡ. ಮೂಕನಾಗಿದೆಯಾ? ಭಯಪಡಬೇಡ. ಕುಂಟನಾಗಿದೆಯಾ? ಭಯಪಡಬೇಡ. ಅದಕ್ಕೆ ಮೀರಿ ಯೇಸುವಿನ ಶಕ್ತಿವಿದೆ. ಆ ಯೇಸುವಿನ ಶಕ್ತಿ ಮುಂದೆ ಯಾವುದು ನಿಲ್ಲುವುದಕ್ಕೆ ಆಗೋದಿಲ್ಲ. ಯೇಸು ನಿನ್ನನ್ನು ಬಲಪಡಿಸಿ ನಿನ್ನನ್ನು ಉದ್ಧಾರ ಮಾಡುವ ದೇವರಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನನ್ನು ಉದ್ಧಾರ ಮಾಡುವ ದೇವರು ನಿನ್ನ ಸಂಗಡ ಇದ್ದಾನೆ. ಭಯಪಡಬೇಡ, ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್.